ಜಗತ್ತಿನಲ್ಲಿ ಶುರುವಾಯಿತು ಯುದ್ಧೋನ್ಮಾದ. ಭಯಾನಕ, ಬೀಭತ್ಸ, ಭೀಕರ, ಘನಘೋರ ಯುದ್ಧ. ಭಾರತದ ಜ್ಯೋತಿಷಿ ನುಡಿದ ಭಯಂಕರ ಭವಿಷ್ಯ. ನರಮೇಧಕ್ಕೆ ಸಾಕ್ಷಿ ಆಗುತ್ತಾ ಇಡೀ ಜಗತ್ತು. ಯುದ್ಧ ಯುದ್ಧ, ಇದು ಮೂರನೇ ಮಹಾಯುದ್ಧ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಜಗತ್ತು ಈಗ ತಾನೇ ಮಹಾಮಾರಿ ಕೊರೋನಾದಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ಭಾರತದ ಖ್ಯಾತ ಜ್ಯೋತಿಷಿ ಕುಶಾಲ್ ಕುಮಾರ್ ನುಡಿದಿರುವ ಅದೊಂದು ಭವಿಷ್ಯ ಆತಂಕವನ್ನ ಸೃಷ್ಟಿಸಿದೆ. ಜಗತ್ತಿನಲ್ಲಿ ಇದೇ ತಿಂಗಳು ಯುದ್ಧ, ಘನಘೋರ ಮೂರನೇ ಮಹಾಯುದ್ಧ ಆಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಮೂರನೇ ಮಹಾಯುದ್ಧ ಆಗುತ್ತಾ? ಏನಿದು ಭವಿಷ್ಯ ಅಂತೀರಾ? ಇವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎರಡು ವಿಶ್ವ ಯುದ್ಧಗಳನ್ನ ಕಂಡ ಜಗತ್ತು ಇನ್ನು ಅದರಿಂದ ಉಂಟಾದ ಕೆಟ್ಟ ಪರಿಣಾಮಗಳಿಂದ ಸಂಪೂರ್ಣವಾಗಿ ಹೊರಬಹುದು ಸಾಧ್ಯವಾಗ್ತಿಲ್ಲ. ಅದರ ನಡುವೆ ಮೂರನೇ ಮಹಾಯುದ್ಧದ ಸಾಧ್ಯತೆ ಬಗ್ಗೆ ಹಲವು ದಶಕಗಳಿಂದ ಊಹಾಪೋಹಗಳು ಹರಡುತ್ತಲೇ ಇದೆ. ಇದರ ನಡುವೆ ಮೂರನೇ ಜಾಗತಿಕ ಯುದ್ಧವು ತೃತೀಯ ರಾಷ್ಟ್ರಗಳಲ್ಲಿ ನಡೆಯಲಿದೆ ಅನ್ನೋ ಮಾತು ಅನೇಕರ ನಂಬಿಕೆಯಾಗಿತ್ತು. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ವಿವಿಧ ದೇಶಗಳ ನಡುವಿನ ಕದನ ಬೇರೆಯದೇ ಚರ್ಚೆಯನ್ನ ಹುಟ್ಟುಹಾಕಿದೆ. ಇವೆಲ್ಲದರ ನಡುವೆ ಭಾರತದ ಖ್ಯಾತ ಜ್ಯೋತಿಷಿ ಕುಶಾಲ್ ಕುಮಾರ್ ನುಡಿದಿರುವ ಭವಿಷ್ಯ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಮೂರನೇ ಮಹಾಯುದ್ಧವು ಕೆಲವೇ ವಾರಗಳಲ್ಲಿ ನಡೆಯಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ತಮ್ಮನ್ನ ತಾವು ವೇದ ಜ್ಯೋತಿಷಿ ಅಂತ ಹೇಳಿಕೊಂಡಿರುವ ಕುಶಾಲ್ ಕುಮಾರ್ ಮುಂದೆ ನಡೆಯಲಿರುವ ಘಟನಾವಳಿಗಳ ಬಗ್ಗೆ ಗ್ರಹಗತಿಯ ಚಲನೆಯ ಆಧಾರದ ಮೇಲೆ ಭವಿಷ್ಯವನ್ನ ನುಡಿದಿದ್ದಾರೆ. ಕೆಲವು ದೇಶಗಳ ಆಡಳಿತದ ಅಧಿಕಾರ ಹೊಂದಿರುವ ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ಮುಂದೆ ಎದುರಾಗುವ ಪ್ರಮುಖ ಆತಂಕಕಾರಿ ಪರಿಸ್ಥಿತಿಯನ್ನ ನಿಭಾಯಿಸಲು ಕಷ್ಟವಾಗುತ್ತಂತೆ. ಕೆಲವರು ಗಂಭೀರವಾಗಿ ಅಸ್ತವ್ಯಸ್ತ ಆಗುವ ಸಾಧ್ಯತೆ ಇದೆಯಂತೆ. ಇನ್ನು ರಾಜೀನಾಮೆ ಕೂಡ ನೀಡಬಹುದಂತೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಎಲ್ಲಿ ದುರ್ಬಲ ಮತ್ತು ಸಮಕಾಲೀನ ಗ್ರಹ ಚಲನೆಯ ಕಾಣಿಸಿಕೊಳ್ಳುತ್ತದೋ ಅಲ್ಲಿ ಸಂಪೂರ್ಣ ನಿಯಂತ್ರಣ ಕೈತಪ್ಪಿ ಹೋಗುತ್ತಂತೆ. ಇಂಥ ಮಹಾ ಆತಂಕಕಾರಿ ಭವಿಷ್ಯವನ್ನ ಜ್ಯೋತಿಷಿ ಕುಶಾಲ್ ಕುಮಾರ್ ನುಡಿದಿದ್ದಾರೆ. ಇತ್ತ 2024ರ ವರ್ಷವು ಜಗತ್ತಿನಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ಧಕ್ಕೆ ಸಂಬಂಧಿಸಿದಂತೆ ಕಳವಳ ಕೂಡ ಈಗಾಗಲೇ ಶುರುವಾಗುಬಿಟ್ಟಿದೆ. ಮುಖ್ಯವಾಗಿ ಕೊರಿಯಾ ದೇಶಗಳಲ್ಲಿ, ಚೀನಾ, ತೈವಾನ್, ಇಸ್ರೇಲ್ ಹಾಗೂ ಮಧ್ಯ ಪ್ರಾಚ್ಯದ ಇತರ ದೇಶಗಳನ್ನ ಒಳಗೊಂಡು ಮಧ್ಯ ಪ್ರಾಚ್ಯ ಯುದ್ಧ ಮತ್ತು ಉಕ್ರೇನ್ ರಷ್ಯಾದಂತಹ ಯುದ್ಧ ಪಡೆಗಳ ನಡುವೆ ತೀವ್ರ ಸ್ವರೂಪದ ಸಂಘರ್ಷ ನಡೆಯುವ ಸೂಚನೆ ನೀಡಿದೆ. ನ್ಯಾಟೋದ ಆಕ್ರೋಶ ಕೂಡ ಯುದ್ಧದಲ್ಲಿ ಅಭಿವ್ಯಕ್ತಗೊಳ್ಳುತ್ತಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇನ್ನು ಕುಶಾಲ್ ಕುಮಾರ್ ಅವರ ಹೇಳಿಕೆಗೆ ಪೂರಕವಾಗಿ ಕೆಲವು ಅಂಶಗಳು ಕೂಡ ಉಲ್ಲೇಖವಾಗುತ್ತೆ. ಇಸ್ರೇಲ್ ನಡುವಿನ ಲೆಬನಾನ್ ನಡುವೆ ಪರಿಸ್ಥಿತಿ ಹದಗೆಟ್ಟಿದೆ. ರಷ್ಯಾ ತನ್ನ ಯುದ್ಧ ನೌಕೆಗಳನ್ನ ರವಾನಿಸುತ್ತಿದೆ. ತೈವಾನ್ ಸಮೀಪ ಚೀನಾ ತನ್ನ ಸೇನಾ ಪಡೆಗಳನ್ನ ಹೆಚ್ಚಿಸುತ್ತಿದೆ. ಇವೆಲ್ಲ ಪ್ರಸ್ತುತ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಭವಿಷ್ಯ ನಿಜವಾಗುತ್ತೋ ಎನ್ನೋ ಪ್ರಶ್ನೆ ಮೂಡುತ್ತೆ. ಇನ್ನು ಶತಮಾನಗಳ ಹಿಂದೆ ಫ್ರಾನ್ಸಿನಲ್ಲಿ ಬದುಕಿದ್ದ ಖ್ಯಾತ ಜ್ಯೋತಿಷಿ ನಾಸ್ಟ್ರಡಾಮಸ್ ಕೂಡ 2024ರಲ್ಲಿ ನೌಕಾಯುದ್ಧ ಆಗಲಿದೆ ಅಂತ ಅಂದಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಅಬ್ಬಾ, ನೋಡಿದ್ರಲ್ಲ, ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ? ಭಾರತದ ಜ್ಯೋತಿಷಿ ನುಡಿದ ಆ ನುಡಿ ನಿಜವಾಗುತ್ತಾ? ಈಗಾಗಲೇ 2 ಮಹಾಯುದ್ಧಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಿದೆ. ಅದರಿಂದ ಅನೇಕ ಸಮಸ್ಯೆಗಳನ್ನ ನೋಡಿದೆ. ಇನ್ನು ಅನೇಕ ಪರಿಣಾಮಗಳು ಕೂಡ ಬೀರ್ತಾ ಇದೆ. ಇವೆಲ್ಲದರ ನಡುವೆ ಇಂದಿನ ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ನೋಡುವುದಾದ್ರೆ ಹೀಗೊಂದು ಭವಿಷ್ಯ ನಿಜವಾಗುತ್ತಾ ಎನ್ನೋ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಈ ಭವಿಷ್ಯ ನಿಜವಾಗುತ್ತಾ? ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.